ಮೈಸೂರಿನ ಸಿಹಿ ಪರಂಪರೆ ಇದೀಗ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಆರಂಭ. ಮೈಸೂರಿನ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮ ಶಿವಮೊಗ್ಗದಲ್ಲಿ ಡಿಸೆಂಬರ್ 22ರಿಂದ ಶುಭಾರಂಭವಾಗಲಿದೆ. ಬನ್ನಿ, ನಾವೆಲ್ಲರೂ ಸಿಹಿ ಸಂಭ್ರಮದಲ್ಲಿ ಭಾಗಿಯಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ. ಸ್ಥಳ ನೆಹರು ರಸ್ತೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹೋಟೆಲ್ ತಿಂಡಿಗಾಡಿಗಳಲ್ಲಿ ರಾಸಾಯನಿಕ ಬಣ್ಣಗಳು ಮತ್ತು ಟೇಸ್ಟಿಂಗ್ ಪೌಡರ್ ಬಳಕೆ ಮಾಡುತ್ತಿರುವುದನ್ನು ವಿರೋಧಿಸಿ ಪಾಲಿಕೆ ಅಧಿಕಾರಿಗಳು ಮೌನವಾಗಿರುವುದನ್ನು ಖಂಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯುಐ ಕಾರ್ಯಕರ್ತರು ಶಿವಮೊಗ್ಗ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿದರು. ನಿಮ್ಗೆ BP ಶುಗರ್ ಇದೆಯಾ, ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಸಾರ್ವಜನಿಕರಿಗೆ ಆರೋಗ್ಯವನ್ನು ಒದಗಿಸುತ್ತಿರುವ ಟೆಸ್ಟಿಂಗ್ ನಿಷೇಧ ಮಾಡಲು ವಿಫಲವಾಗಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ಸರ್ಕಾರದ ನಿಯಮಗಳನ್ನು ಜಾರಿಗೆ ತಂದಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಆರೋಗ್ಯ ವ್ಯಾಪಾರಿಗಳನ್ನು ಟೆಸ್ಟಿಂಗ್ ಪೌಡರ್ ನಿಷೇಧ ಮಾಡುವಲ್ಲಿ ವಿಫಲವಾಗಿರುವ ಮಹಾನಗರ ಪಾಲಿಕೆ ನಾನ್ ವೆಜ್ ಫುಡ್ ಕೊಟ್ಟಿದೆ. ಮತ್ತು ಶಿವಮೊಗ್ಗ ನಗರದಲ್ಲಿ ಯಾವುದೇ ಹೋಟೆಲಲ್ಲೂ ಕೂಡ ಟೇಸ್ಟಿಂಗ್ ಪೌಡರ್ ಬಳಸದೆ ಅಡುಗೆ ಮಾಡ್ತಿಲ್ಲ. ಅದೆಲ್ಲ ಕೂಡ ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿಗಳು ಅದನ್ನ ನಿಗಾವಹಿಸಬೇಕಾದಂಥ ಜವಾಬ್ದಾರಿ. ಯಾರು ಕೂಡ ಅದನ್ನು ವಿಸಿಟ್ ಮಾಡ್ತಿಲ್ಲ, ಅದನ್ನು ತನಿಖೆನೂ ಮಾಡ್ತಿಲ್ಲ. ಅದು ಹೋಗಿ ಟೆಸ್ಟ್ ಮಾಡಿ ಟೇಸ್ಟಿಂಗ್ ಪೌಡರ್ ಹಾಕ್ತಿರೋ ಇಲ್ಲೋ, ಇಲ್ಲ ಗುಣಮಟ್ಟ ಇದೆಯಾ ಆಹಾರದಲ್ಲಿ ಅಂತೇಳಿ ಟೆಸ್ಟ್ ಮಾಡ್ತಿಲ್ಲ. ಅದನ್ನು ವಿದ್ಯಾರ್ಥಿಗಳು ಡೈಲಿ ತಿಂತಾರೆ, ಮಧ್ಯಾಹ್ನನೂ ಅಲ್ಲೇ ತಿಂತಾರೆ. ಅವ್ರ ಆರೋಗ್ಯ ಏನಾಗ್ಬೋದು, ಕ್ಯಾನ್ಸರ್ ಕಾರಕ ಅಂತ ಸರ್ಕಾರ ಬ್ಯಾನ್ ಮಾಡಿದ್ರು ಕೂಡ ಇವತ್ತು ಅವ್ರು ಬಳಸ್ತಿದ್ದಾರೆ. ಈ ಕಡೆ ಅದನ್ನ ಟೇಸ್ಟಿಂಗ್ ಪೌಡರ್ ಹಾಕಿದಾರ ಅಥವಾ ಅದು ಖರಾಬ್ ಆಗಿದೆಯಾ ಅದನ್ನ ಟೆಸ್ಟ್ ಮಾಡೋದಕ್ಕೇನೆ ಇರುವಂತ ಇಲಾಖೆ. ನಾವು ಆರೋಗ್ಯಾಧಿಕಾರಿಗಳು ಅಂತಂತಂದ್ರೆ ನಾವು ಹೋಟೆಲ್ ಇರುವಂತ ಆ ಒಂದು ಸ್ಯಾಂಪಲ್ಸ್ನ ಟೆಸ್ಟ್ ಮಾಡಲಿಕ್ಕೆ ನಮಗೆ ಪವರ್ ಇಲ್ಲ, ಇಲಾಖೆ ಪವರ್ ಅಲ್ಲಿ ಇವತ್ತು ಅದು. ಬಟ್ ಆದರೂ ಕೂಡ ನಾವೇನು ಮಾಡ್ತೀವಿ, ಅವ್ರಿಗೆ ಪತ್ರ ಬರ್ತೀವಿ, ಯಾರಿಗೆ ಪತ್ರ ಬಂದು ಅವ್ರ ಜೊತೆ ಕೂಡ ಟೈಮ್ ಕೋಆರ್ಡಿನೇಟ್ ಮಾಡಿಕೊಂಡು ನಾವು ಅವರು ಜಂಟಿ ರೈಟ್ ಮಾಡ್ತೀವಿ. ಒಂದು ಟೈಮ್ ಟೇಬಲ್ ಆಗ್ಬಾರ್ದು, ಮೀಟಿಂಗ್ ಮಾಡಿಬಿಟ್ಟು ಯಾವ್ಯಾವ ಟೈಮಲ್ಲಿ ಹೋಗ್ತಿರೋದಿತ್ತು, ಯಾವ್ಯಾವ ಟೈಮಲ್ಲಿ ಎಲ್ಲರಿಗೂ ಹೋಗ್ತಿತ್ತು ಮಾಡಿ ಏನು ಪಬ್ಲಿಕ್ ಎಲ್ಲ ಕ್ರಮ ತೆಗೆದುಕೊಂಡು ಎಲ್ಲಿ ಬಂದಿದ್ದೀರಿ ಅದನ್ನು ಖಂಡಿತ ವೇಸ್ಟ್ ಆದಗಳಿಗೆ ಪಾಲನೆ ಮಾಡ್ತೀವಿ. ಎಲ್ಲರಿಗೂ ಮಾಡ್ತೀವಿ, ಶಿಸ್ತು ಸಾಧ್ಯವಾದ ಕಂಟ್ರೋಲ್ ಮಾಡಲಿಕ್ಕೆ
ಸಾರ್ವಜನಿಕರಿಗೆ ಆರೋಗ್ಯವನ್ನು ಒದಗಿಸುತ್ತಿರುವ ಟೇಸ್ಟಿಂಗ್ ಪೌಡರ್ ನಿಷೇಧ ಮಾಡಲು ವಿಫಲವಾಗಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ